ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಇಲ್ಲಿ ನಾವು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನ ಗುರುವಾರದ ಫ್ರೆಂಡ್ಸ್. ಗುರುವಾರ ದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಟೈಮ್ 10 ಗಂಟೆ ಆಗೈತಿ. 10-10:30 ಲೆಕ್ಕದ ಟೈಮ್. ಈಗ ನಮ್ಮ ನಾಷ್ಟ ಆಯ್ತು ನೋಡಿ. ಬೆಳಗ್ಗೆ ನಾಷ್ಟ ಆಯಿತು. ಹಾಗೆ ಬೆಳಗಿನ ಕೆಲಸ ಕೂಡ ಆಗಿದೆ ಎಲ್ಲ. ಮಧ್ಯಾಹ್ನ ಅಡುಗೆನೂ ಮಾಡಿದ್ದೀನಿ ಫ್ರೆಂಡ್ಸ್. ಅಡುಗೆನೂ ರೆಡಿ ಆಗೈತಿ. ಈಗ ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದ್ರೆ ಶಾಪುರ್ ಹೊಂಟಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪುರ್ ಹೋಗ್ಬರೋದೈತಿ. ಅದಕ್ಕೋಸ್ಕರ ಇವಾಗ ನಾನು ಶಾಪುರ್ಗೆ ಹೊಂಟಿದ್ದೀನಿ. ಬನ್ನಿ, ಶಾಪುರ್ಗೆ ನಾನು ಯಾಕೆ ಹೊಂಟಿನಿ, ಏನು ಕೆಲಸ ಅದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ನೀವು ನೋಡ್ತೀರಂತ ನಾನು ಶಾಪುರ್ಗೆ ಯಾಕೆ ಹೋಗ್ತೀನಂತ ಬಂದ್ಮೇಲೆ ತೋರಿಸ್ತೀನಿ. ಎದಕ್ಕೆ ಹೋಗಿದ್ದಂತ ಗೊತ್ತಾಗುತ್ತೆ ನಿಮಗೂ ಕೂಡ. ನೋಡಿರಿ ಫ್ರೆಂಡ್ಸ್, ಇವಾಗ ನಾನು ಆಟೋದಾಗ ಕುಂತು ಶಾಪುರ್ಗೆ ಹೊಂಟೀನಿ. ಇವಾಗ ನಾನು ಒಬ್ಬಳೇ ಹೊಂಟಿದ್ದೆ. ಯಾರಿಗೂ ಕರ್ಕೊಂಡು ಹೋಗಿಲ್ಲ ಈ ಸತಿ. ನಮ್ಮ ಮಗಳಿಗೆ ಯಾರಿಗೂ ಕರ್ಕೊಂಡು ಹೋಗಲಿಲ್ಲ. ಒಬ್ಬಳೇ ಹೋಗಿ ಬಂದ್ರೈತೆ ಅಂತ ಹೊಂಟಿದ್ದೆ. ನಮ್ಮ ಮನೆಯವರು ಇದ್ದಿಲ್ಲ, ಆಫೀಸ್ಗೆ ಹೋಗಿದ್ರು. ಅದಕ್ಕೋಸ್ಕರ ನಾನು ಒಬ್ಬಳೇ ಶಾಪುರ್ ಹೊಂಟಿದ್ದೆ ನೋಡಿರಿ. ಹಾಗೆ ವಿಡಿಯೋ ತೆಗಿತಾ ಇದ್ದೆ, ಯಾವ ರೀತಿ ಬರ್ತದೆ ಸೀನ್ರಿ ಅಂತೇಳಿ. ಸುಮ್ಮನೆ ನಿಮ್ಗೆ ತೋರಿಸಿದ್ರಾಯ್ತು ಅಂಥೇಳಿ ಈ ಕಡೆಲ್ಲ ವಿಡಿಯೋ ತೆಗಿತಾ ಇದ್ದೆ ನೋಡಿರಿ. ಯಾವ ರೀತಿ ಕಾಣ್ತಿದೆ ನೋಡಿರಿ ಫ್ರೆಂಡ್ಸ್ ವಿಡಿಯೋ. ನೋಡಿರಿ ಫ್ರೆಂಡ್ಸ್, ನಾನಿಲ್ಲಿ ಕೇಕ್ ತರಕಂತೆ ಬಂದಿದ್ದೆ. ಇಲ್ಲಿ ಶಾಪುರದವ್ರು ಇದ್ರು ಗೊತ್ತೈತೆ ಈ ದುಕಾನ್ ಯಾವುದಂತೇಳಿ. ಶ್ರೀನಿವಾಸ್ ಅಂತೇಳಿ, ನ್ಯೂ ಶ್ರೀನಿವಾಸ್ ಸ್ವೀಟ್ಸ್ ಬೇಕ್ರಿ ದುಕಾನ್ ಅಂತ ಐತ್ರಿ. ಶಾಪುರದ ಹಳಿ ಬಸ್ ಸ್ಟ್ಯಾಂಡ್ ಬಾಜು ಅದಾರ ಇದು ದುಕಾನು. ನ್ಯೂ ಶ್ರೀನಿವಾಸ್ ಸ್ವೀಟ್ಸ್ ಬೇಕ್ರಿ ಅಂತ ಐತಿ. ಅಲ್ಲೇ ನಾನು ಕೇಕು, ಅದಕ್ಕೆ ಸ್ವೀಟ್ಸು ಹಾಗೆ ಖಾರ ಎಲ್ಲ ಇಲ್ಲೇ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಅಲ್ಲಿ ಬೇಕ್ರಿ ಒಳಗೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಭಾಳಷ್ಟು ಮಂದಿ ಇದ್ದರು, ರಶ್ ಇತ್ತು ಇವತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ದುಕಾನ್ ಹೆಸರು ಹಾಗೆ ದುಕಾನ್ ತೋರಿಸಿದೆ ನೋಡಿರಿ ಯಾವ ರೀತಿ ಇದೆ ಅಂತ. ಇವಾಗ ನಾನು ಶಾಪುರ್ಲಿಂದ ಬಂದೆ ನೋಡಿರಿ. ಶಾಪುರ್ಲಿಂದ ಬಂದೆ ಬರ್ರಿ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗೀನಿ. ಶಾಪುರ್ಲಿಂದ ಏನೇನು ತಂದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡತ್ತೀರಂತ. ನಾನು ಏನು ತಂದೀನಿ, ಎದಕ್ಕೆ ಹೋಗಿರಂತ ಗೊತ್ತಾಗುತ್ತೆ. ಇವಾಗ ತೋರಿಸ್ತಿದ್ದೆ ನಿಮ್ಗೆ. ಬನ್ನಿ ಫ್ರೆಂಡ್ಸ್, ನಾನು ಶಾಪುರ್ಲಿಂದ ಏನೇನು ತಂದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ನೋಡಿರಿ. ಎಲ್ಲ ಖಾರ ಮಿಕ್ಸರ್ ತಂದಿದ್ದೆ, ಸೇವಾರಿ ಎಲ್ಲ ಮಿಕ್ಸ್ ಸೇವಾ ತಂದಿದ್ದೆ. ಹಾಗೆ ಒಂದು ಅರ್ಧ ಪಾವು ಕೆ ಜಿ ಅದ ರೀ, ಪಾವು ಕೆ ಜಿ ಸ್ವೀಟ್ ತಂದಿದ್ದೆ. ಹಾಗೆ ಅಲ್ಲಿ ಒಂದು ಹರೇಕ್ ದುಕಾನ್ ಅದ ರೀ. ಅಲ್ಲಿ ದುಕಾನ್ದಾಗ ಒಂದು ಸ್ವಲ್ಪ ಸಾಮಾನ್ಯ ಚಲೋ ಅನಿಸಿದ್ವು. ಒಂದು ನಾಲ್ಕು ಡಬ್ಬಿ ತಂದಿದ್ದು ನೋಡಿರಿ. ಚೆನ್ನಾಗಿ ಅನಿಸಿದ್ವು, ಕ್ಯೂಟ್ ಡಬ್ಬಿಗಳು. ಹಾಗೆ ಸ್ಟಿಕ್ಕರ್ ಬೇಕಂದ್ರೆ ನಮ್ಮ ಮಗಳು ಸ್ಟಿಕ್ಕರು ನಮ್ಮ ಮಕ್ಳಿಗೆ ಬೇಕಾಗ್ತಾವಂತೆ ಒಂದು ಸ್ಟಿಕ್ಕರ್ ತಂದೀನಿ ಪ್ಯಾಕೆಟು. ಹಾಗೆ ನಾನೊಂದು ಪ್ಯಾಕೆಟ್ ಸ್ಟಿಕ್ಕರ್ ತೊಗೊಂಡಿದ್ದೆ ನೋಡಿರಿ. ಹಾಗೆ ಮೆಹಂದಿ ಕೋನ್ ತೊಗೊಂಬಂದಿದ್ರು ನಮ್ಮ ಮಗಳು. ರಂಗೋಲಿ ಮೆಹಂದಿ ಕೋನ್ ತಂದಿ ನೋಡಿರಿ. ಇವಾಗೇನು ಹಚ್ಕೊಳಲ್ರಿ, ಆದರೆ ಸುಮ್ಮನೆ ತಂದಿದ್ದೆ ರಂಗೋಲಿ ಮೆಹಂದಿ ಕೋನು. ಹಾಗೆ ಇದು ಒಂದು ಬ್ರಷ್ ಚೆನ್ನಾಗಿ ಅನಿಸಿತ್ತು ರೀ, ಇದಕ್ಕೆ ನಾನು ಕ್ಲೀನ್ ಮಾಡೋಕ್ಕೆ ಬರ್ತದಂತ ಇದೊಂದು ಬ್ರಷ್ ತಂದಿದ್ದೀನಿ. ಹಾಗೆ ಕತ್ರಿನೂ ಚೆನ್ನಾಗಿ ಅದ ರೀ ನೋಡಿರಿ. ಕತ್ರಿ ಯಾವ ರೀತಿ ಅದ. ಕತ್ರಿ 20 ರೂಪೀಸ್ ನೋಡಿರಿ. ಅವೆಲ್ಲ ಡಬ್ಬಿ 10 ರೂಪಾಯಿ, ಮೆಹಂದಿ 10 ರೂಪಾಯಿ, ಟಿಕ್ಲಿ ಕೂಡ 10 ರೂಪಾಯಿ. ಅದು ಬ್ರಷು 20 ರೂಪಾಯಿ, ಕತ್ರಿ ಕೂಡ 20. ನೇಲ್ ಪಾಲಿಸ್ನು ತೊಗೊಂಬಂದಿದ್ದಾರೆ. ನೇಲ್ ಪಾಲಿಸ್ ಬೇಕಾದ್ರೆ ಮಕ್ಕಳು, ಅದಕ್ಕೋಸ್ಕರ ಅವ್ರಿಗೆ ಕೂಡ ನೇಲ್ ಪಾಲಿಸ್ ತಂದಿದ್ದೆ ನೋಡಿದ್ರೆ. ರಬ್ಬಲ್ ಬ್ಯಾಂಡ್ ಅದಾವ, ರಬ್ಬಲ್ ಬ್ಯಾಂಡ್ ಕೂಡ 10 ರೂಪಾಯಿ. ಡಬ್ಬಿ ಚೆನ್ನಾಗದ ನೋಡಿರಿ, ಕ್ಯೂಟ್ ಅದ, ಚೆನ್ನಾಗಿ ಅನಿಸಿದೆ ಡಬ್ಬಿ. ಅದಕ್ಕೋಸ್ಕರ 3 ತೊಗೊಂಡಿದ್ರು. 10 ರೂಪೀಸ್ಗೆ ಒಂದು. ಕೇಕ್ ನೋಡಿರಿ ಯಾವ ರೀತಿ ಇದೆ, ಸೂಪರ್ ಆಗಿದಲ್ಲ ರೀ. ಅರ್ಧ ಕೆ ಜಿ ಕೇಕ್ ಅದ ರೀ, ಚಾಕ್ಲೇಟ್ ಫ್ಲೇವರ್ದು ಐತಿ. ನಾನು ಮನೆಗೆ ಮಾಡ್ಬೇಕಂದ್ರೆ ಬೇಡ ಈ ಸತಿ ಬೇಕ್ರಿ ದುಕಾನ್ದಾಗ ತೊಗೊಂಬಾರ ಅಂತಂದು ಕೇಸಂದ್ಲಡ್ರಿ ನಮ್ಮ ಮಗಳು. ಅದಕ್ಕೋಸ್ಕರ ಬೇಕ್ರಿ ಒಳಗೆ ಚಾಕ್ಲೇಟ್ ಫ್ಲೇವರ್ ಕೇಕ್ ಅದ ನೋಡಿರಿ ಯಾವ ರೀತಿ ಇದೆ. ಹಾಗೆ ಅವ್ರಿಗೆ ತಿನ್ನಲು ಸ್ನ್ಯಾಕ್ಸ್ ಆಗಿ ಬೆಣ್ಣೆ ಬ್ರೆಡ್ ತಿಂದಿದ್ದೀನಿ. ಏನಾದರೂ ಬೇಕಂತಾರೆ ಸ್ನ್ಯಾಕ್ಸ್ ಅಂತೇಳಿ ಅವರಿಗೋಸ್ಕರ ಬೆಣ್ಣೆ ಬ್ರೆಡ್ 10 ರೂಪೀಸ್ಗೆ ಒಂದದಾರೆ ಇವು. ಬೆಣ್ಣೆ ಬ್ರೆಡ್ ತಂದಿದ್ದೆ ನೋಡಿರಿ. ಶಾಪುರ್ಗೆ ಹೋಗಿ ಇಷ್ಟೆಲ್ಲ ನಾನು ಪರ್ಚೇಸ್ ಮಾಡ್ಕೊಂಬಂದಿದ್ದೆ. ಮೇಯ್ನಾಗಿ ಕೇಕು ಸ್ವೀಟು ತರಕಂತೆ ಹೋಗಿದ್ದೆ. ಹಾಗೆ ಸಣ್ಣ ಪುಟ್ಟ ಖರೀದಿ ಮಾಡ್ಕೊಂಬಂದಿದ್ದೆ, ಸಣ್ಣ ಪುಟ್ಟ ಸಾಮಾನುಗಳು ತೊಗೊಂಡ್ಬಂದಿದ್ದೆ ನೋಡಿರಿ. ಇಷ್ಟೇ ನಾನು ಮಾಡಿದ್ದು ಶಾಪಿಂಗು ಶಾಪುರದಾಗ. ನೋಡಿ ಫ್ರೆಂಡ್ಸ್, ಏನೇನು ತಂದಿನಂತ ನಿಮ್ಮ ಜೊತೆ ಶೇರ್ ಮಾಡಿನಲ್ಲ, ಇಷ್ಟೇ ನಾನು ಶಾಪುರ್ಗೆ ಹೋಗಿ ತೊಗೊಂಬಂದಿದ್ದು. ಹಾಯ್ ಫ್ರೆಂಡ್ಸ್,
ಇಲ್ಲಿವರೆಗೆ ನೋಡಿದ್ರಲ್ಲ ನೀವು ನಾ ಏನೇನು ತಂದೀನಿ, ಎಲ್ಲಿಗೆ ಹೋಗಿದೆ ಅಂತ. ಶಾಪಿಗೆ ಹೋಗಿದ್ನಲ್ರಿ, ಹಾಗೆ ನಿಮಗೂ ತೋರಿಸಿದೆ ನಾನು ಏನೇನು ತಂದೀನಿ ಅಂತ. ನ್ಯೂ ಇಯರ್ ಸಂಬಂಧ ಕೇಕು, ಹಾಗೆ ಸ್ವೀಟು, ಖಾರ, ನಮ್ಮ ಹುಡುಗರಿಗೆಲ್ಲ ನಮ್ಮ ಮಕ್ಕಳಿಗೆ ಏನೇನು ಬೇಕಂತ ತೊಗೊಂಬರಕ್ಕೆ ಹೋಗಿದೆ ಫ್ರೆಂಡ್ಸ್. ನ್ಯೂ ಇಯರ್ ಸಂಬಂಧ ಕೇಕು, ಸ್ವೀಟು ತಂದೀನಿ. ಹಾಗೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ ನಾನು ಏನೇನು ತಂದೀನಿ ಅಂತ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಮೂಲಕ ನಿಮ್ಮೆಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಹಾಗೆ ನಮ್ಮ ಕುಟುಂಬದ ಕಡೆಯಿಂದ ನಿಮ್ಮೆಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಬನ್ನಿ ಫ್ರೆಂಡ್ಸ್, ನಗ್ನಗ್ತಾ ಹಿಂದಿನ ಕೈ ಏನು ನೆನಪೆಲ್ಲ ಮರೆಯೋಣ, ಮುಂದಿನ ಹೊಸ ನೆನಪೆಲ್ಲ ಸ್ವಾಗತಿಸೋಣ. ಬನ್ನಿ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಹಾಗೆ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಅಡುಗೆ ರೆಸಿಪಿ, ಅಂದರೆ ಏನೋ ಒಂದು ಸ್ನ್ಯಾಕ್ಸ್ ರೆಸಿಪಿ, ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನಾನು ನೀವು ಈ ವಿಡಿಯೋ ಒಳಗೆ ಹಾಕಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಕೊಂಬನ್ನಿ ಏನು ಸ್ನ್ಯಾಕ್ಸ್ ಅದ, ಯಾವ ರೆಸಿಪಿ ಅದಂತ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಹಾಗೆ ಈ ಚಾನಲ್ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಏನಾದರೂ ಅನಿಸಿಕಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಯೂನಿಕ್ ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬನ್ನಿ. ಆನಂತರ ಮತ್ತೆ ನಿಮಗೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಹೊಸ ವರ್ಷನ ಹೊಸದಾಗಿ ನಗ್ನಗ್ತಾ ಸ್ವಾಗತಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾನು ಉದ್ದಿನ ಬೇಳೆಲಿಂದ ಒಂದೆರಡು ಹಿಟ್ಟು ಮಿಕ್ಸ್ ಮಾಡಿ ಬಜ್ಜಿ ಮಾಡ್ತಾ ಇದ್ದೀನಿ. ಇದು ನೋಡ್ರಿ ಉದ್ದಿನ ಬೇಳೆ ಹಿಟ್ಟದ. ಉದ್ದಿನ ಬೇಳೆ ಒಂದು ಬಟ್ಲ ಉದ್ದಿನ ಬೇಳೆನ 2 ತಾಸು ಚೆನ್ನಾಗಿ ನೆನೆಸಿ ರುಬ್ಬಿದ್ದೀನಿ ನೋಡ್ರಿ. ಗಟ್ಟಿಯಾಗಿ ನೈಸಾಗಿ ರುಬ್ಬಿದ್ದೀನಿ ರೀ, ತರಿ ಆಗಬಾರ್ದು. ಹಿಟ್ಟು ನೈಸಾಗಿ ಸ್ಮೂತಾಗಿ ರುಬ್ಬಿದ್ದೀನಿ ನೋಡ್ರಿ. ಜಾಸ್ತಿ ನೀರು ಹಾಕಿಲ್ಲ, ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲಕ್ಕಿಂತಲೂ ಕಡಿಮೆ ಹಾಕಬೇಕು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಹಾಗೆ ಇಲ್ಲಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡ್ರಿ. ಅಕ್ಕಿ ಹಿಟ್ಟಿಗಿಂತಲೂ ಜಾಸ್ತಿ ಹಾಕ್ಬೇಕು ಕಡಲೆ ಹಿಟ್ಟು. ಅರ್ಧ ಬಟ್ಲ ಹಾಕಿದ್ದೀನಿ ನೋಡಿರಿ ಕಡಲೆ ಹಿಟ್ಟು. ಅಕ್ಕಿ ಹಿಟ್ಟು ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ. ಹಾಗೆ ಸಣ್ಣಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಉದ್ದುದ್ದ ಹೆಚ್ಚಲ್ಲಿ ಸಣ್ಣಾಗಿ ಕಟ್ ಮಾಡಿರ್ತಕ್ಕಂಥ 2 ದೊಡ್ಡ ಈರುಳ್ಳಿ. ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿಕಾಯಿ ಪೇಸ್ಟು ನೋಡಿರಿ. ಹಸಿಮೆಣಸಿಕಾಯಿ ನಾನು ಜೀರಿಗೆ ಹಾಗೆ ಉಪ್ಪು ಹಾಕಿ ಪೇಸ್ಟ್ ಮಾಡಿಟ್ಟಿರ್ತೀನಿ. ಅದು ಹಸಿಮೆಣಸಿಕಾಯಿ ಪೇಸ್ಟ್ ಹಾಕಿದ್ದೀನಿ. ಹಸಿಮೆಣಸಿಕಾಯಿ ಪೇಸ್ಟ್ ಬೇಡ ಅನ್ನೋರು ಕೆಂಪು ಖಾರದ ಪುಡಿ ಬೇಕಾದ್ರೆ ಹಾಕೋಬೋದು. ಹಾಗೆ ಇಲ್ಲಿ ಅಜ್ವೇನ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಅಜ್ವೇನ್ ಹಾಕ್ತಾಯಿದ್ದೀನಿ. ಓಂಕಾಳು ಅಂತಾರಲ್ಲ ಅದು, ನಮ್ಮ ಕಡೆ ಅಜ್ವೇನ್ ಅಂತಾರೆ. ಇದು ಅಜ್ವೇನ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಸೋಡಾ, ಸ್ವಲ್ಪ ಗರಿ ಬರಲಿ ಅಂತೇಳಿ ಒಂದು ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ. ಗರಿ ಆಗ್ತವ್ರೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸೋಡಾ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಸಣ್ಣ ಉಪ್ಪು ಹಾಕಿ ನೋಡ್ರಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು. ನನ್ನ ಮಗ ನೋಡ್ರಿ ಹಾಗೆ ಅಲ್ಲೇನು ಕಿಡಿಗೇಡಿ ಮಾಡ್ತಾ ಇದ್ದಾನೆ. ಬಂದು ನಿಂತನ ಮಾಡಲ್ಲಿ ಹಾಗೆ ಕಿಡಿಗೇಡಿ ಮಾಡ್ತಾ ಇದ್ದಾನೆ. ಹಾಗೆ ಚೆನ್ನಾಗಿ ಎಲ್ಲ ಹಾಕಿರ್ತೀಯಲ್ಲ ಪದಾರ್ಥ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮೊದಲು ನೀರು ಹಾಕೋಕ್ಕಿಂತ ಮುಂಚೆ, ಇವಾಗ ಯಾಕಂದ್ರೆ ನಾವು ರುಬ್ಬಿಕೊಂಡಿರ್ತೀವಲ್ಲ ರೀ, ಚೆನ್ನಾಗಿ ಮಿಕ್ಸ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಎಣ್ಣೆ ಕಾಯಿಲಿಡೋಣ. ನಾವು ಕಲಿಸೋದು ಮಿಕ್ಸ್ ಮಾಡೋದ್ರೊಳಗಾಗಿ ಎಣ್ಣೆ ಕೂಡ ಕಾಯ್ತದೆ. ಹಾಗೆ ನೋಡಿರಿ, ನೀರು ಹಾಕ್ಲಾರ್ದೆ ಚೆನ್ನಾಗಿ ಉದ್ದಿನ ಬೇಳೆ ರುಬ್ಕೊಂಡಿರ್ತೀವಲ್ಲ ಅದರೊಳಗೆ ಮಿಕ್ಸ್ ಮಾಡ್ಬೇಕು ನಾವು. ನೋಡಿರಿ, ಎಣ್ಣೆ ಕಾಯ್ತಾ ಇದೆ. ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ರೀತಿಯಾಗಿ ಕಲಸೋಣ ಫ್ರೆಂಡ್ಸ್. ನೀರು ಹಾಕೋದೇ ಬೇಡ ಇದ್ರಾಗ. ನೀರು ಹಾಕಿದ್ರೆ ಭಾಳ ಲೂಸ್ ಆಗುತ್ತೆ ಹಿಟ್ಟು. ಯಾಕಂದರೆ ಉದ್ದಿನ ಬೇಳೆ ರುಬ್ಕೊಂಡಿರ್ತೀವಲ್ಲ ಅದು ಕನ್ಸಿಸ್ಟೆನ್ಸಿ ಪ್ರಕಾರ ಕಲಿಸ್ಕೊಂಡಿದ್ದೀನಿ ನೋಡಿರಿ. ಯಾವ ರೀತಿಯಾಗಿದೆ, ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿನಿ ನೀರು ಹಾಕ್ಲಾರ್ದೆ. ನೋಡಿರಿ, ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿನಿ. ಈ ರೀತಿಯಾಗಿ ಉಂಡೆ ಮಾಡ್ಕೊಂಡು, ಈ ರೀತಿ ಮಾಡಿಕೊಂಡು ನೋಡಿರಿ, ಈ ರೀತಿಯಾಗಿ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಫ್ಲೇಮ್ ಹೈ ಇಡಬಾರ್ದು, ಗ್ಯಾಸ್ ಫ್ಲೇಮು ಸಣ್ಣಾಗಿಡಬೇಕು. ನೋಡಿರಿ, ಈ ರೀತಿಯಾಗಿ 3 ಬಳ್ಳಿ ಹಿಂಗೆ ಹಾಕೋದು. ಒಂದೊಂದಾಗಿ ಬಿಡಿಯಾಗಿ ಹಾಕ್ಬೇಕು ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ಹಾಕ್ಬಾರ್ದು, ದೂರ ಹಾಕೋಬೇಕು. ನೋಡಿರಿ ಯಾವ ರೀತಿ ಕುದೀತಾ ಇದೆ ಎಣ್ಣೆ ಒಳಗೆ. ಚೆನ್ನಾಗಿ ಸಣ್ಣ ಹಾಕಬೇಕು. ಭಾಳಷ್ಟು ದೊಡ್ಡ ಹಾಕಿದ್ದು ಅಂದರೆ ಏನಾಗ್ತದೆ ರೀ, ಅದು ಮ್ಯಾಗಿಂದೆಲ್ಲ ರೋಸ್ಟ್ ಆದಂಗೆ ಆಗಿ ಒಳಗೆಲ್ಲ ಹಸಿ ಇಟ್ಟು ಉಳಿತೈತಿ. ಅದಕ್ಕೋಸ್ಕರ ಸಣ್ಣ ಬಜ್ಜಿಗತ್ಲೆ ಹಾಕ್ತಾಯಿದ್ದೀನಿ ರೀ. ಜಾಸ್ತಿ ಉಳ್ಳಾಗಡ್ಡಿ ಹಾಕಿದ್ರೆ ಪಕೋಡ ಗತ್ಲೆ ಆಗುತ್ತೆ. ನಾನು ಜಾಸ್ತಿ ಉಳ್ಳಾಗಡ್ಡಿ ಹಾಕಿಲ್ಲ ಇಲ್ಲಿ. ನೋಡಿರಿ, ಪಕೋಡ ಗತ್ಲೆ ಸಣ್ಣ ಬಿಡ್ತಾಯಿದ್ದೀನಿ ಎಣ್ಣೆ ಒಳಗೆ. ಸಾಸ್ ಜೊತೆ ಹಾಗೆ ಕಾಯಿ ಚಟ್ನಿ ಜೊತೆ ಸೂಪರಾಗಿ ಬರ್ತದೆ ಫ್ರೆಂಡ್ಸ್.
ಕಾಯಿ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಸೂಪರ್ ಆದಂಥ ಕಾಂಬಿನೇಷನ್ ಆಗ್ತದೆ ಫ್ರೆಂಡ್ಸ್. ನೋಡಿರಿ ಯಾವ ರೀತಿ ಆಗ್ತಾಯಿದೆ. ಹಾಕಿದ ಕೂಡಲೇ ಕೈ ಆಡಿಸ್ಬಾರ್ದು, ಯಾಕಂದರೆ ಹೊಡೆಯುವಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಹಾಕಿದ ಒಂದು 2 ನಿಮಿಷ ಆದ ನಂತರ ಚೆನ್ನಾಗಿ ತಿರುಗಿ ಹಾಕ್ಬೇಕು. ನೋಡಿರಿ ಯಾವ ರೀತಿ ಆಗ್ತಾಯಿದೆ. ಒಂದೊಂದಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿರಿ. ಭಾಳ ಹೊತ್ತು ಕೈ ಆಡಿಸ್ಬಾರ್ದು. ನೋಡಿರಿ ಇವಾಗ ಯಾವ ರೀತಿ ಕುದೀತಾ ಇದೆ ನೋಡಿರಿ. ಎಣ್ಣೆ ಒಳಗೆ ಗರಿಗರಿಯಾದ ಪಕೋಡ ರೆಡಿ ಆಗ್ತಿದೆ ನೋಡಿರಿ. ಉದ್ದಿನ ಬೇಳೆ ಹಿಟ್ಟಿಂದು ಹಾಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದು, ಕಡಲೆ ಹಿಟ್ಟಿಂದು ಎಲ್ಲ ಮಿಕ್ಸ್ಡ್ ಹಾಕಿರುವಂಥ ಪಕೋಡ, ಗರಿಗರಿಯಾದಂಥ ಪಕೋಡ ನೋಡಿರಿ ಯಾವ ರೀತಿ ರೆಡಿ ಆಗ್ತಾಯಿದೆ. ನೋಡಿರಿ ಕಲರ್ ನೋಡಿರಿ ಚೇಂಜ್ ಆಗಿದೆ. ಇವಾಗ ಕಲರ್ ಗೋಲ್ಡನ್ ಕಲರ್ ಆಗಿದೆ, ಚೆನ್ನಾಗಿ ಹೊಂಬಣ್ಣ ಬಂದಿದೆ ನೋಡಿರಿ. ಈ ರೀತಿ ಆದರೆ ಸಾಕು, ಇವಾಗ ರೆಡಿ ಆಯಿತು ಅಂತ ಅರ್ಥ. ಇವಾಗ ತೆಗಿತಾ ಇದೆ ನೋಡಿರಿ. ಟಿಶ್ಯೂ ಪೇಪರ್ ಹಾಕಿ ನೋಡಿರಿ ತೆಗೆದು ಪ್ಲೇಟಿಗೆ ಹಾಕಿದ್ದು ನೋಡಿರಿ ಯಾವ ರೀತಿ ಕಾಣ್ತಾ ಇದೆ. ಇವಾಗ ಇನ್ನೊಂದು ರೌಂಡ್ ಹಾಕ್ಕೊಂಡು ಬನ್ನಿ ಫ್ರೆಂಡ್ಸ್. ನೋಡಿರಿ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಹಾಗೆ ಸಣ್ಣ ಸಣ್ಣ ಬಿಡ್ತಾಯಿದ್ದೀನಿ ನೋಡಿರಿ. ನಾನು ಹೇಳಿದ ಪ್ರಕಾರ ಸಣ್ಣ ಸಣ್ಣ ಹಾಕ್ಬೇಕ್ರಿ. ಭಾಳಷ್ಟು ದೊಡ್ಡ ದೊಡ್ಡ ಹಾಕಿದರೆ ಏನಾಗುತ್ತೆ, ಹಸಿ ಹಸಿ ಇರುತ್ತೆ ಒಳಗೆಲ್ಲ ಹಿಟ್ಟು. ಅದಕ್ಕೋಸ್ಕರ ಸಣ್ಣ ಸಣ್ಣ ಬಿಡ್ತಾಯಿದ್ದೀನಿ ನೋಡಿರಿ ಎಣ್ಣೆ ಒಳಗೆ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಗರಿ ಗರಿಯಾಗಿ ಒಳಗೆ ಸ್ಮೂತಾಗಿ ಟೇಸ್ಟಿ ಆದಂಥ ಪಕೋಡ ರೆಡಿ ಆಗ್ತಾವೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ ಯಾವ ರೀತಿ ಬರ್ತದಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿರಿ ಚೆನ್ನಾಗಿ ಗರಿ ಗರಿಯಾಗಿ ರೋಸ್ಟ್ ಆಗ್ತಾಯಿದೆ ನೋಡಿರಿ ಎಣ್ಣೆ ಒಳಗೆ. ನೋಡಿರಿ ಯಾವ ರೀತಿ ರೆಡಿ ಆಗ್ತಾಯಿದೆ. ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಗರಿ ಗರಿಯಾಗಿ ಸೂಪರ್ ಆದಂಥ ಪಕೋಡ ರೆಡಿ ಆಗ್ತಿದೆ. ಸಿಮ್ನಲ್ಲಿ ಇಟ್ಟು ಕರಿಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು ಗ್ಯಾಸ್ನ. ನೋಡಿರಿ ಚೆನ್ನಾಗಿ ಒಂದು 2-3 ಸತಿ ತಿರುವಿ ಹಾಕಬೇಕು, ಕಲರ್ ಚೇಂಜ್ ಆಗುವವರೆಗೂ. ನೋಡಿರಿ ಇವಾಗ ಕಲರ್ ಚೇಂಜ್ ಆಗಿದೆ, ಹೊಂಬಣ್ಣ ಕಲರ್ ಬಂದಿದೆ ನೋಡಿರಿ. ಈ ಕಲರ್ ಆದ ಸಾಕು, ಚೆನ್ನಾಗಿ ರೆಡಿಯಾಗಿದೆ ಪಕೋಡ ಅಂತ ಅರ್ಥ. ಇವಾಗ ಮತ್ತೆ ಟಿಶ್ಯೂ ಪೇಪರ್ ಹಾಕ್ತಾಯಿದ್ದೀನಿ ಪ್ಲೇಟಿಗೆ. ನೋಡಿರಿ ಎಲ್ಲ ನೀಟಾಗಿ ತೆಗೆದಿದೆ ನೋಡಿರಿ. ಸೂಪರ್ ಆದಂಥ ಪಕೋಡ ರೆಡಿ ಆಗ್ತಿದೆ ನೋಡಿರಿ ಫ್ರೆಂಡ್ಸ್. ಎಣ್ಣೆ ಎಲ್ಲ ತೆಗೆದು ಪ್ಲೇಟಿಗೆ ಹಾಕ್ಕೊಂಡೆ ನೋಡಿರಿ. ಎಣ್ಣೆ ಜಾನ್ಸ್ಕೊಂಡು ಎಲ್ಲ ಟಿಶ್ಯೂ ಪೇಪರ್ ಹಾಕಿ ಪ್ಲೇಟಿಗೆ ಹಾಕ್ಕೊಂಡಿದ್ದೆ ನೋಡಿರಿ. ಇವಾಗ ನೋಡಿರಿ ರೆಡಿ ಆಯ್ತು ನೋಡಿರಿ. ಸೂಪರ್ ಆದಂಥ ಪಕೋಡ ಯಾವ ರೀತಿ ಕಾಣ್ತಿದೆ ನೋಡಿರಿ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತದಂತ. ನೋಡಿ ಕೂಡ ಮುರಿದು ಕೂಡ ತೋರಿಸಿದೆ ನೋಡಿರಿ. ನೋಡಿರಿ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಏನೆಂಬುದು. ನೋಡಿರಿ ಮುರಿದು ಕೂಡ ತೋರಿಸಿದ್ದೀನಿ. ಸಾಸ್ ಜೊತೆ ಸೂಪರ್ ಆದಂಥ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ತಿಂದು ಕೂಡ ತೋರಿಸ್ತಿದ್ದೀನಿ, ಸೂಪರಾಗಿ ಟೇಸ್ಟ್ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಹಾಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನೊಂದು ಬ್ಲಾಗ್ನಲ್ಲಿ ಸಿಗೋಣ. ಓಕೆ ಬಾ, ಸಿ ಯು.